ನಿರಂಜನ್ ಅವರೇ, ನೀವು ತುಂಬಾ 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 ಕಷ್ಟಪಟ್ಟಿದ್ದೀರಾ ಸರ್. ಯಾರಿಗೋಸ್ಕರ ಪಟ್ಟಿದ್ದೀರಾ ಆ ಕಷ್ಟ? ನಿಮ್ಗೋಸ್ಕರ ನೀವು ಪಟ್ಟಿದ್ದೀರಾ. ನೀವು ಸಂಪಾದನೆ ಮಾಡೋದ್ರಲ್ಲಿ ನನ್ಗೇನಾದ್ರು ಕೊಡ್ತೀರಾ? ಕೊಡಲ್ಲ. ನಿಮ್ ಪೇಮೆಂಟ್ಸ್, ಮನೆ ರೆಂಟ್ ಇರುತ್ತೆ, ನಿಮ್ದೇನೋ ಕಮಿಟ್ಮೆಂಟ್ಸ್ ಇದ್ರೆ ಅದಕ್ಕೆ ಯೂಸ್ ಮಾಡ್ತೀರಾ. ಎಲ್ಲರೂ ಅಷ್ಟೇ. ಅದನ್ನ ನಮ್ಗೆ ಈ ತರ ಸ್ಟೇಜ್ ಸಿಗ್ತಾ ಇರ್ಲಿಲ್ಲ, ನಾವು ಅದ್ ಸಿಗ್ತಾ ಇರ್ಲಿಲ್ಲ, ಇದು ಸಿಗ್ತಾ ಇರ್ಲಿಲ್ಲ, ನಿನ್ಗೋಸ್ಕರ ನೀನ್ ಮಾಡ್ಕೊಂಡಿದ್ಯಪ್ಪ. ನೀನು ಸಂಪಾದನೆ ಮಾಡ್ಬಿಟ್ಟು ಒಂದು ಊರು ಉದ್ಧಾರ ಮಾಡ್ತೀನಿ, ಇಲ್ಲ ಎಂಟೈರ್ ಕರ್ನಾಟಕ ರಾಜ್ಯನೇ ಉದ್ಧಾರ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ನೀನ್ ಯಾವತ್ತೂ ಥಿಂಕ್ ಮಾಡಿಲ್ಲ ಸರ್. ಅದ್ ಮೈಂಡಲ್ಲಿ ಇಟ್ಕೊಳ್ಳಿ. ಒಬ್ರಿಗೆ ಹೇಳೋವಾಗ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಯೋಚನೆ ಇದ್ದು ಮಾತಾಡಿ. ಯಾಕಂದ್ರೆ ನ್ಯಾಷನಲ್ ಮೀಡಿಯಾ ಸ್ಟೇಜ್ ಅದು, ಎಲ್ಲಾರ್ಗೂ ರೀಚ್ ಆಗುತ್ತೆ. ಅಲ್ಲಿ ನಿಂತ್ಕೊಂಡು ಈ ತರ ಬ್ಲಡಿ ವರ್ಡ್ಸ್ ಅನ್ನೋದು ಯೂಸ್ ಮಾಡೋದು ಕರೆಕ್ಟ್ ಅಲ್ಲ ಸರ್. ನಿಮ್ಗೆ ನೀವು ಕರೆಕ್ಟಾಗಿ ನಿಮ್ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಈ ಶೋನಿಂದಾನೇ ನಿಮ್ಮನ್ನ ಅನ್ನೋದು ನಾನು ನೋಡ್ತಾ ಇದ್ದೀನಿ. ನೋಟಿಸ್ ಮಾಡ್ಬೇಕಾಗಿರೋ ಪಾಯಿಂಟ್. ಇನ್ನ ಜಡ್ಜಸ್ ಕೆಲವ್ರಿಗೆ ಬರೋ ಕಂಟೆಸ್ಟೆಂಟ್ಸ್ಗೆ ಕಾಮೆಂಟ್ ಕೊಡ್ತಾ ಇದ್ದೀರಾ. ಈ ಸಾರಿ ಕಂಟೆಸ್ಟೆಂಟ್ಸ್ ಮಾತ್ರ ಸಖತ್ತಾಗಿ ಬಂದಿದ್ದಾರಪ್ಪ ಕನ್ನಡದಲ್ಲಿ. ಜಡ್ಜಸ್ ಅಂದ್ರೆ ಏನು ಅನ್ನೋ ರೇಂಜ್ ಅಲ್ಲಿ ಇದ್ದಾರೆ. ಅದೇ ತರನೇ ಕಂಟೆಸ್ಟೆಂಟ್ಸ್ ಎಲ್ಲಾರು ಇರಬೇಕು. ರೀಸನ್ ಏನಂದ್ರೆ ಅವ್ರ ಆ ಪೊಸಿಷನ್ ಅಲ್ಲಿ ಇದ್ದಾರೆ. ಕೆಲವ್ರು ಆ ಪೊಸಿಷನ್ಗೆ ಫಿಟ್ ಅಲ್ಲ. ಬೇರೆಯವ್ರು ಇನ್ನೊಬ್ರು ಯಾರು ಕೂರಿಸ್ಬೋದಿತ್ತು. ಎಕ್ಸಾಂಪಲ್ ಶ್ರುತಿ ಅವರು ಒಂದು ಹುಡುಗಿಗೆ ಹೇಳಿದ್ರು. ಆ ಹುಡುಗಿಗೆ ಸ್ವಲ್ಪ ಬೇಜಾರಾಯ್ತು, ಸ್ಟೇಜ್ ಇಂದ ವಾಕ್ಔಟ್, ಅಂದ್ರೆ ಸ್ಟೇಜ್ ಇಂದ ಆಚೆ ಹೊರಟೋಗ್ಬಿಟ್ರು. ಅವಾಗ ಶ್ರುತಿ ಅವರು ಯೂಸ್ ಮಾಡಿ ಸ್ಟೇಟ್ಮೆಂಟ್ ಏನಂದ್ರೆ, ಈ ಹುಡುಗಿ ಕೊಡೋ ಚಾನ್ಸ್ ಇನ್ನೊಬ್ರಿಗಾದ್ರೂ ಕೊಡ್ಬೋದಿತ್ತಲ್ಲ, ಅಟ್ಲೀಸ್ಟ್ ಅವ್ರಿಗಾದ್ರೂ ಯೂಸ್ ಆಗ್ತಾ ಇತ್ತಂತ. ಶ್ರುತಿ ಮೇಡಮ್, ನಿಮ್ಗೆ ಕೇಳ್ತಾ ಇದ್ದೀನಿ, ನೀವು ಜಡ್ಜ್ ಪ್ಲೇಸ್ ಅಲ್ಲಿ ಕುತ್ಕೊಂಡಿದ್ದೀರಾ, ಅಟ್ಲೀಸ್ಟ್ ಬೇರೆಯವ್ರಿಗಾದ್ರೂ ನಾ ಜಡ್ಜ್ ಪ್ಲೇಸ್ ಅಲ್ಲಿ ಕುಳ್ಸ್ಕೋಬೋದಿತ್ತಲ್ಲ, ನಿಮ್ಮನ್ನ ರಿಮೂವ್ ಮಾಡ್ಬಿಟ್ಟು. ನಿಮ್ಮಿಂದ ಈ ತರ ವರ್ಡ್ಸ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ ಮೇಡಮ್ ನಮ್ಮ ಕೈಯಲ್ಲಿ. ಸ್ವಲ್ಪ ನೋಡ್ಕೊಳ್ಳಿ, ಮಾತಾಡಿ. ನೀವು ಮಾತಾಡೋ ಮಾತು ನಿಮ್ಗೆ ಧಕ್ಕೆ ಅನ್ನೋ ತರುತ್ತೆ, ಅದು ಒಳ್ಳೇದಲ್ಲ. ಇನ್ನ ಓಸ್ಟು ಹೆವಿ ಓವರ್ ಆಕ್ಟಿಂಗು ನಿರಂಜನ್ ಅವರೇ, ಅದು ಕರೆಕ್ಟ್ ಅಲ್ಲ. ನಿಮ್ಗೆ ನಾನು ಎಷ್ಟು ಹೇಳಿದ್ರು ನಿಮ್ಗೆ ಹೇಳೋಷ್ಟು ದೊಡ್ಡವನು ಕೂಡ ನಾನಲ್ಲ. ಬಟ್ ನೋಡೋ ಆಡಿಯನ್ಸ್ ನನಗೆ ನೀವು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ನಾನು ₹149 ಕೊಟ್ಟು OTT ಪ್ಲಾಟ್ಫಾರ್ಮ್ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ನಾನು ₹149ಗೆ ನ್ಯಾಯ ಕೊಡ್ತಾ ಇಲ್ಲ ಸರ್. ನೀವು ತುಂಬಾ ಬೋರಿಂಗ್ ಆಗಿದೆ ಶೋ. ಏನೋ ಸ್ಕಿಪ್ ಮಾಡ್ಕೊಂಡು ನೋಡ್ಬೇಕಾಗಿರೋ ಸ್ಟೇಜಲ್ಲಿ ನೀವು ಶೋನ ತಂದು ನಿಲ್ಸಿದ್ದೀರಾ. ಇದ್ರಲ್ಲಿ ನಿಮ್ ಬಿಲ್ಡಪ್, ನಿಮಗೆ ನೀವೇ ಬಿಲ್ಡಪ್ ಇಟ್ಕೊಂತೀರಾ. ನಿಮ್ ಬಿಲ್ಡಪ್ ನೋಡೋಕ್ಕೆ ನಾವು ದುಡ್ಡು ಕೊಟ್ಟು ಬರ್ಬೇಕಾ ಸರ್ ಹೇಳಿ? ಸ್ವಲ್ಪ ಎಂಟರ್ಟೈನ್ ಮಾಡಿ. ಅದ್ ಬಿಟ್ಬಿಟ್ಟು ನಿಮ್ ಬಿಲ್ಡಪ್ ನೀವೇ ಹೇಳ್ಕೊಂತೀರಾ. ಜಡ್ಜಸ್ ಹಂಗೆ ಇದಾರೆ. ಓಕೆ, ನಂಗೆ ಇದ್ರಲ್ಲಿ ಚಂದನ್ ಅವ್ರು ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಎಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರೆ. ಇನ್ ರಿಮೈನಿಂಗ್ ಅವ್ರು ಎಲ್ಲಾರು ಮಾತಾಡ್ತಾನೆ ಇರ್ತಾರೆ. ಸಮ್ ಟೈಮ್ ವರ್ಕ್ ಆಗುತ್ತೆ, ಸಮ್ ಟೈಮ್ ವರ್ಕ್ ಆಗೋದಿಲ್ಲ. ಇನ್ನ ನಿನ್ನೆ ಎಸ್ಟರ್ಡೇ ಎಪಿಸೋಡ್ ಮಾತ್ರ ಲೈಟ್ ಆಗಿ ಬೋರಿಂಗ್ ಆಗಿತ್ತು. ಇನ್ನ ಇವತ್ತಿನ್ನ ನ್ಯೂ ಎಪಿಸೋಡ್ ಅನ್ನೋದು ಬಿಡ್ತಾನೆ, ಅದನ್ನ ನೋಡ್ಕೊಂಡು ಮತ್ತೆ ಬರ್ತೀನಿ. ಇಲ್ಲಿ ಪ್ರತಿಯೊಬ್ಬರಿಗೂ ರಿವ್ಯೂ ಕೊಡೋ ಅವಕಾಶ ಇದೆ, ರಿವ್ಯೂ ಕೊಡೋ ರೈಟ್ಸ್ ಸಹ ಇದೆ. ಜ್ಞಾಪಕ ಇಟ್ಕೊಳ್ಳಿ, ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಅಥವಾ ಇನ್ನೇ ಬೇರೆ ಯಾವುದೇ ಶೋ ಆಗಿದ್ರು ಯಾರಿಗೂ ಫ್ರೀಯಾಗಿ ಈ ಶೋನ ಟೆಲಿಕಾಸ್ಟ್ ಮಾಡ್ತಾ ಇಲ್ಲ. ಎಕ್ಸಾಂಪಲ್, ನಾನು ₹149 ರೀಚಾರ್ಜ್ ಮಾಡಿಸ್ಕೊಂಡು OTT ಪ್ಲಾಟ್ಫಾರ್ಮಲ್ಲಿ ಈ ಶೋನ ನೋಡ್ತಾ ಇದ್ದೀನಿ. ಯಾರಾದ್ರು ಟಿವಿನಲ್ಲಿ ನೋಡೋರು ಸಹ ನೀವು ಮಂತ್ಲಿಗೆ ಇಷ್ಟು ಆರ್ ಇಯರ್ಲಿಗೆ ಇಷ್ಟು ಅಮೌಂಟ್ ಅಂತ ರೀಚಾರ್ಜ್ ಮಾಡಿ ನೀವು ಈ ಶೋನ ನೋಡ್ತಾ ಇದ್ದೀರಾ. ಪುಕ್ಷೇಟೆಗೆ ಯಾರೂ ನೋಡ್ತಾ ಇಲ್ಲ. ಇದು ಮೈಂಡಲ್ಲಿ ಇಟ್ಕೊಳ್ಳಿ ಜನನು ಕೂಡ. ಇವ್ರಿಗೆ ಸುಮ್ಮನೆ ಇವರೆಲ್ಲ ಎಮೋಷನ್ ಜೊತೆ ಆಟ ಆಡ್ತಾರೆ. ಲೈಕ್ ಪೀಪಲ್ ಎಮೋಷನ್ಸು, ಹ್ಯೂಮನ್ ಎಮೋಷನ್ ಜೊತೆ ಆಟ ಆಡೋರು. TRP ಸ್ಟಂಟ್ಸ್ಗೋಸ್ಕರ ಏನೇನೋ ಮಾಡ್ತಾರೆ. ತುಂಬ ಪರ್ಸ್ನಲ್ ಆಗಿ ಯಾರು ತೊಗೊಳಕ್ ಹೋಗ್ಬೇಡಿ. ನಿಮ್ಗೆ ಇಷ್ಟ ಆಗದೆ ಇರೋ ಪಾಯಿಂಟ್ನ ಏನು ಮಾತಾಡೋದು ಅದು ನಿಮ್ಗೆ ಇಷ್ಟ ಆಗಿಲ್ವಂತ ಮೆನ್ಷನ್ ಮಾಡಿ. ಡೀಪಾಗಂತೂ ಕಮೆಂಟ್ ಮಾಡಕ್ಕೆ ಹೋಗಬೇಡಿ. ಅದು ಅವ್ರಿಗೂ ಅವಶ್ಯಕತೆ ಇಲ್ಲ, ನಮಗೂ ಅವಶ್ಯಕತೆ ಇಲ್ಲ. ಈ ವಿಡಿಯೋಗೂ ನಿಮ್ಗೆ ಏನಾದ್ರು ಅನಿಸಿದ್ರೆ, ಯಾರು ಕೆಟ್ಟದ್ದು ಅನ್ಸಿದ್ರೆ, ನಾನು ಹೇಳಿದ ತಪ್ಪಾಗಿದ್ರೆ ಕಮೆಂಟ್ ಮಾಡಿ, ರೈಟ್ ಅನ್ಸಿದ್ರು ಕಮೆಂಟ್ ಮಾಡಿ. ಇರ್ತೀನಿ. ಮತ್ತೆ ಇನ್ನೊಂದು ಎಪಿಸೋಡ್ ನೋಡ್ಕೊಂಡು ನಾಳೆ ಮತ್ತೆ ಬರ್ತೀನಿ.